ಎವ್ರಿವನ್, 29ನೇ ಪ್ರಶ್ನೆಯನ್ನು ನೋಡೋಣ. ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಬೇರಿಯಂ ಸಲ್ಫೇಟ್ನ ಬಿಳಿ ಪ್ರಕ್ಷೇಪ ರೂಪುಗೊಳ್ಳುತ್ತದೆ. ಈ ಪ್ರಕ್ಷೇಪ ರಚನೆಗೆ ಕಾರಣವಾದ ಅಯಾನುಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ನಾವು ಸಮೀಕರಣವನ್ನು ನೋಡೋದಿದ್ರೆ ಬೇರಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ನ ಬಿಳಿ ಪ್ರಕ್ಷೇಪ ಉಂಟಾಗತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ, ಹೌದಾ? ಮತ್ತೆ ಇನ್ನು NaCl ಉಂಟಾಗಿರತ್ತೆ. ಸೊ ಇಲ್ಲಿ ಈ ಪ್ರಕ್ಷೇಪ ಉಂಟಾಗೋದಿಕ್ಕೆ ಏನು ಕಾರಣ, ಯಾವ ಅಯಾನುಗಳು ಕಾರಣ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಿ ಆನ್ಸರ್ ಮಾಡಬೇಕು. ಸೊ ಇಲ್ಲಿ Ba ಮತ್ತೆ SO4 ಎರಡು ಸೇರಿ ನಮ್ಗೆ ಇದು ಪ್ರಕ್ಷೇಪ ಆಗಿರತ್ತೆ. ಇದು ಯಾವ ರೀತಿಯ ಕ್ರಿಯೆ? ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಹೌದಾ? ಇಲ್ಲಿ ಏನಾಗಿರತ್ತೆ, Ba 2+ ಅಯಾನುಗಳಾಗ್ತಾ ಇರತ್ತೆ, ಹಾಗೆ Cl - ಅಯಾನುಗಳಾಗ್ತಾ ಇರತ್ತೆ, ಮತ್ತೆ ಇದರಿಂದಾಗಿ ಇದೆರಡು ಬರ್ತಾ ಇರೋದು ನಮ್ಗೆ. ಹಾಗೆ ಈ Na2SO4 ಯಾವ ರೀತಿ ಅಯಾನುಗಳನ್ನ ಕೊಡತ್ತೆ? 2 Na+ ಅಯಾನುಗಳು ಸಿಗ್ತಾ ಇರತ್ತೆ, ಹಾಗೆ ಒಂದು SO4 2- ಅಯಾನು ಸಿಗ್ತಾ ಇದೆ. ಅದೇ ನಾವು ಉತ್ಪನ್ನ ಭಾಗದಲ್ಲಿ ನೋಡಿದ್ರೆ ಈ Ba ಮತ್ತೆ SO4 ಇದೆರಡು ಸೇರಿ ನಮ್ಗೆ ಪ್ರಕ್ಷೇಪವನ್ನ ಕೊಡ್ತಾ ಇದೆ. ಹಾಗಿದ್ಮೇಲೆ ಇಲ್ಲಿ ನಮ್ಗೆ ಪ್ರಕ್ಷೇಪ ರಚನೆಗೆ ಕಾರಣವಾದ ಅಯಾನು ಯಾವ್ಯಾವುದು ಅಂತಾಯ್ತು ಮಕ್ಳೇ? ಒಂದು Ba 2+ ಅಯಾನು, ಮತ್ತೊಂದು SO4 2- ಅಯಾನುಗಳು. ಇದೆರಡು ಮುಖ್ಯವಾಗಿ ಕಾರಣ ಆಗಿರುತ್ತೆ.